ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 223 ಪಾಯಿಂಟ್ಸ್ ಗೈನ್ ಆಗಿ 61,133ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 68 ಪಾಯಿಂಟ್ಸ್ ಗೈನ್ ಆಗಿ 18,191ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 424 ಪಾಯಿಂಟ್ಸ್ ಗೈನ್ ಆಗಿ 43,252ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು FIಸು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 572 ಕ್ರೋರ್ಸ್ ಸೆಲ್ ಮಾಡಿದರೆ DIಸು 515 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಸ್ಟಾರ್ಟಿಂಗಿಂದಾನು ಫಸ್ಟ್ ಹಾಫ್ ಎಲ್ಲಾನು ಮಾರ್ಕೆಟಲ್ಲಿ ಇವತ್ತು ಪ್ರೀವಿಯಸ್ ಡೇ ಥರನೇ ನಿನ್ನೆ ಥರನೇ ಕನ್ಸಲ್ಟೇಷನ್ ಇರುತ್ತೆ ಅನ್ನೋ ಥರ ಅಂದ್ಕೊಂಡೆ. ಸ್ಲೈಟ್ಲಿ ಡೌನ್ ಸೈಡ್ಗೆ ಕ್ಲೋಸ್ ಆಗ್ಬೋದು ಅಂತ ಅಂದ್ಕೊಂಡೆ, ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸೆಕೆಂಡ್ ಹಾಫಲ್ಲಿ ನಿಫ್ಟಿ ನಿಯರ್ಲಿ 250 ಪಾಯಿಂಟ್ಸ್ ಹತ್ರ ಫ್ರಮ್ ಲೋ ಪಾಯಿಂಟ್ಸಿಂದ ರ್ಯಾಲಿ ಆಗಿದೆ. ರೀಸೆಂಟ್ ಟೈಮ್ಸಲ್ಲಿ 18,000 ಬ್ರೇಕ್ ಆದಮೇಲೆ 17,780 ಲೆವೆಲ್ಸ್ ಹೋಗಿರೋಂಥ ನಿಫ್ಟಿ ಮೀನ್ಸ್ ಒಂದು ಇಂಟೆನ್ಸ್ ಫಾಲ್ ಆದಮೇಲೆ ಮಾರ್ಕೆಟ್ ಅಗೈನ್ ರೀಬೌಂಡ್ ಆಗೋ ಪ್ರಯತ್ನ ಆ್ಯಂಡ್ 18,000 ಲೆವೆಲ್ಸ್ ಮೇಲೆ 2 ಡೇಸ್ ಕಂಟಿನ್ಯೂಸ್ಲಿ ಕ್ಲೋಸ್ ಆದಮೇಲೆ ಮೀನ್ಸ್ ಆ ಬರ್ತಿರೋಂಥ ಫಾಲ್ನ ಬ್ಯಾಲೆನ್ಸ್ ಮಾಡ್ತಾ ಒಂದು ಸ್ಟ್ರಾಂಗ್ ರಿಕವರಿ ಆ್ಯಂಡ್ ಆ ರಿಕವರಿ ಆದಮೇಲೆ ಒಂದು ಕನ್ಸಲ್ಟೇಷನ್ ಆ್ಯಂಡ್ ಆ ಕನ್ಸಲ್ಟೇಷನ್ ಆದಮೇಲೆ ಮಾರ್ಕೆಟ್ ರಿಲೇಟೆಡ್ ಆಗಿ ಕಾಣಿಸ್ತಾರಂಥ ವೀಕ್ನೆಸ್ನ ಎಂಡ್ ಮಾಡ್ತಾ ಇವತ್ತು ಸೆಕೆಂಡ್ ಹಾಫಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಿದೆ. ಫ್ರೆಂಡ್ಸ್, ಈ ರಿಕವರಿ ಆ್ಯಂಡ್ ಈ ರ್ಯಾಲಿ ಗ್ಲೋಬಲ್ ಆಗಿರುವಂಥ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಅಷ್ಟೊಂದು ಸ್ಟ್ರಾಂಗ್ ಸಪೋರ್ಟ್ ಇಲ್ದಿರೋ ಟೈಮಲ್ಲೇ ಕಾಣಿಸ್ತಿದೆ. US ಮಾರ್ಕೆಟ್ಸ್ನ ಗಮನಿಸ್ತಾ ಇದ್ರೆ ಇನ್ನೂ ಸ್ಟಿಲ್ ಲೋವರ್ ಸೈಡಿಗೆ ಮೂವ್ ಆಗ್ತಿದೆ. ನ್ಯಾಸ್ಡ್ಯಾಕ್ 52 ವೀಕ್ಸ್ ಲೋನಲ್ಲಿ ಟಚ್ ಮಾಡ್ತಾ ಇದ್ರೆ ಡೌಝನ್ನು 1% ಮೇಲೆ ಫಾಲ್ ಆಗಿದೆ. ಆ್ಯಂಡ್ ಇನ್ನೊಂದು ವಿಷಯ ಜ್ಞಾಪಕ ಮಾಡ್ತಾ ಇದ್ದೀನಿ, ಡಿಸೆಂಬರ್ ತಿಂಗಳಲ್ಲಿ ಆಪ್ಷನ್ ಸೆಲ್ಲರ್ಸ್ಗೆ ಅಷ್ಟೊಂದು ಬೆಟರಾಗಿ ಪ್ಲೇ ಮಾಡ್ತಿರೋ ಹತ್ರ ಕಾಣಿಸ್ತಾ ಇಲ್ಲ. ಬಿಕಾಸ್ ಮಾರ್ಕೆಟಲ್ಲಿ ಬಂದಿರೋದು ಮೂವ್ ನಾವು ಗಮನಿಸಿದ್ರೆ ಡಿಸೆಂಬರ್ ಫಸ್ಟ್ ಹಾಫಲ್ಲಿ 18,000 ಹತ್ರ ಇರೋ ಒಂದು ನಿಫ್ಟಿ ಡಿಸೆಂಬರ್ 14ಗೆ ಸ್ಲೋ ಆಗಿ ಫಾಲ್ ಆಗ್ತಾ 14th ತುಂಬ ಅಗ್ರೆಸಿವ್ ಆಗಿ ಫಾಲ್ ಆಗ್ತಾ 17,700 ಮಾರ್ಕ್ನ ಮೀನ್ಸ್ ವಿತಿನ್ ಎ ಫ್ಯೂ ಡೇಸ್ ಮಾರ್ಕೆಟ್ನಲ್ಲಿ 1,100 ಪಾಯಿಂಟ್ಸ್ ಹತ್ರ ಫಾಲ್ ಆಗಿ ಆ ಫಾಲ್ ಆದಮೇಲೆ ಸ್ವಲ್ಪ ಕನ್ಸಲ್ಟೇಷನು ಇಲ್ಲದೆ ಅಗೈನ್ ವಿ ಶೇಪ್ ರಿಕವರಿ ಅಪ್ಸೈಡ್ಗೆ ಬರ್ತಾ ಇರೋದು ಸೆಲ್ಲರ್ಸ್ಗೆ ಅಷ್ಟೊಂದು ಬೆಟರಾಗಿ ಪ್ಲೇ ಮಾಡಿರಲ್ಲ. ಬಟ್ ಈ ಇಮೇಜ್ ನೀವು ನೋಡಿದ್ರೆ ಒಂದ್ಸಲಿ ಗಮನಿಸಿದ್ರೆ 2008 ಆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ತುಂಬ ಭಾರಿ ರ್ಯಾಲಿ ಆಗಿದೆ ಅಲ್ವಾ. ಆ ಪಾಯಿಂಟಲ್ಲೂ FI ಸೆಲ್ ಮಾಡಿದ್ದು $12 ಬಿಲಿಯನ್. ಆದರೆ ಈ 2022ನಲ್ಲಿ FI ಸೆಲ್ ಮಾಡಿರೋದು $16.5 ಬಿಲಿಯನ್. 2008ಗಂದ್ರೂ ನಿಯರ್ಲಿ 40%ವರೆಗೂ ಜಾಸ್ತಿ ಈ ಸಲ 2022ನಲ್ಲಿ ಸೆಲ್ ಮಾಡ್ತಿದ್ದಾರೆ. 2008ನಲ್ಲಿ ಫಾಲ್ ಆದ್ರೂ ಬಟ್ 2022ನಲ್ಲಿ ಮಾರ್ಕೆಟ್ ಫಾಲ್ ಆಗಿಲ್ಲ. ಇದಕ್ಕೆ ಮೇನ್ ರೀಸನ್ 2008ಅಲ್ಲಿ ರಿಟೇಲರ್ಸ್ ಒಂದು ಫೋರ್ಸು ಇಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ವೆರಾಸ್ ಈ ವೈರಸ್ ರಿಲೇಟೆಡ್ ಬಂದಿರೋ ಇಂಪ್ಯಾಕ್ಟ್ನಲ್ಲಿ ರಿಟೇಲರ್ಸ್ ಜಾಸ್ತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಕ್ಸ್ಪೋಸ್ ಆಗಿರೋ ಕಾರಣವಾಗಿ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸು ಆ್ಯಂಡ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮೇಲೆ ಅವರಿಗೆ ಇರೋ ಕಾನ್ಫಿಡೆನ್ಸು ಮಾರ್ಕೆಟ್ ಬಿದ್ದ ಪ್ರತಿ ಸಲಿನೂ ಅದೊಂದು ಆಪರ್ಚುನಿಟಿ ಆಗಿ ಅವ್ರು ನೋಡ್ತಾ ರಿಟೇಲರ್ಸು ಕಂಟಿನ್ಯೂಸ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡಿದ್ದಾರೆ ಅನ್ನೋದಕ್ಕೆ ಈ ಡೇಟಾ ಪಾಯಿಂಟ್ ನಮಗೆ ಎಕ್ಸಾಂಪಲ್ ಆಗಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಮಿಂಟ್ ಅವರು ಪಬ್ಲಿಷ್ ಮಾಡ್ತಿರೋ ಡೇಟಾ ಇದು. 2013ಇಂದ ಪ್ರತಿ ವರ್ಷದಲ್ಲೂ ಯಾವ್ಯಾವ ಅಸೆಟ್ ಕ್ಲಾಸಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡಿವೆ ಮೀನ್ಸ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿರುವಂಥ ಡೇಟಾ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಔಟ್ ಆಫ್ 10 ಟೈಮ್ಸ್ 4 ಟೈಮ್ಸ್ ಹತ್ರ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಬೆಟರಾಗಿ ಪರ್ಫಾರ್ಮ್ ಮಾಡಿವೆ. ಆ್ಯಂಡ್ ಎಂಟೈರ್ ಡೇಟಾನ ಅನಲೈಸ್ ಮಾಡಿದಾಗ ನಮಗೊಂದು ಅರ್ಥ ಆಗುತ್ತೆ, ಇದರ ಸ್ಮಾಲ್ ಕ್ಯಾಪು ಟಾಪ್ನಲ್ಲಿದ್ದರೆ ನಿಮಗೆ ತುಂಬ ಬೆಸ್ಟಾಗಿ ಪರ್ಫಾರ್ಮ್ ಮಾಡುತ್ತೆ ಆರ್ ವರ್ಸ್ಟ್ ಆಗಿರುತ್ತೆ. ನೀವು ಗಮನಿಸಿದ್ರೆ 2014ಇಂದ ಪರ್ಫಾರ್ಮ್ ಮಾಡಿದಂಥ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಅದಾದಮೇಲೆ ದೊಡ್ಡದಾಗಿ ಪರ್ಫಾರ್ಮ್ ಮಾಡಿಲ್ಲ. ಅದಾದಮೇಲೆ ಬರೋ ವರ್ಷದಲ್ಲಿ ವರ್ಸ್ಟಾಗಿ ಪರ್ಫಾರ್ಮ್ ಮಾಡಿವೆ. ಅದಾದಮೇಲೆ 2017ನಲ್ಲಿ ಬೆಸ್ಟ್ ರಿಟರ್ನ್ಸ್ ಕೊಟ್ಟು ನೆಕ್ಸ್ಟ್ 2 ಇಯರ್ಸ್ವರೆಗೂ ವರ್ಸ್ಟ್ ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ ಬೆಸ್ಟ್ ರಿಟರ್ನ್ಸ್ ಕೊಟ್ಟು ನೆಕ್ಸ್ಟ್ ವರ್ಸ್ಟ್ ರಿಟರ್ನ್ಸ್ ಮೀನ್ಸ್ ಸ್ಮಾಲ್ ಕ್ಯಾಪ್ಸು ಇದ್ರೆ ಟಾಪ್ ಸೈಡಲ್ಲಿರುತ್ತೆ ಆರ್ ಟೂ ಬ್ಯಾಡ್ ಆಗಿರುತ್ತೆ. ಸೊ ಅದರಿಂದ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಆ ರಿಸ್ಕ್ ಅಪ್ಡೇಟ್ ಇದ್ರೇನೆ ರಿಟರ್ನ್ಸು ನೋಡ್ತೀನಿ ಆ ರಿಸ್ಕು ತಗೊತೀನಿ ಅನ್ನೋ ಅಂದಾಗಲಿ ಮಾತ್ರನೇ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ನಾವು ಪ್ರಿಫರ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನೀವು ನೋಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಮೋಸ್ಟ್ ಆಫ್ ದಿ ಟೈಮ್ ಐದರ್ ಸೆಕೆಂಡ್ ಆರ್ ಥರ್ಡ್ ಪೊಸಿಷನ್ ಇರೋದು ಮಾತ್ರ ನಮಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸೇ. ಆ್ಯಂಡ್ ಮಿಕ್ಕಿರೋ ಟೈಮೆಲ್ಲೂ 4th or 5th ಪೊಸಿಷನಲ್ಲಿ ಇದ್ದರೆ ಸೊ ಮೋಸ್ಟ್ ಆಫ್ ದಿ ಟೈಮ್ಸು ಸ್ಟೇಬಲ್ ಆಗಿರೋದಂತೂ ಲಾರ್ಜ್ ಕ್ಯಾಪ್ ಸ್ಟಾಕ್ಸೇ. ಸೊ ಯಾರಾದರೂ ಕಮ್ಮಿ ರಿಟರ್ನ್ಸ್ ಬಟ್ ಸ್ಟೇಬಲ್ ರಿಟರ್ನ್ಸ್ ಬರಬೇಕಂತ ಅಂದ್ಕೊಂಡವರು ಈವನ್ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೂ ಯಾವ ಥರ ಸೈಕಲ್ ಇದ್ರೂ ನನ್ನ ಕ್ಯಾಪಿಟಲ್ ದೊಡ್ಡ ಮೊತ್ತದಲ್ಲಿ ಫಾಲ್ ಆಗಬಾರ್ದು ಅಂತ ಅಂದ್ಕೊಂಡವರು ಇಲ್ಲಿರುವಂಥ ಈ ಲಾರ್ಜ್ ಕ್ಯಾಪ್ ಅಸೆಟ್ ಕ್ಲಾಸ್ ಅನ್ನೋದು ಸ್ಟೇಬಲ್ ಆಗಿ ಮೇಂಟೈನ್ ಮಾಡುತ್ತೆ ಅನ್ನೋ ವಿಷಯನ ಗಮನಿಸಬೇಕು. ಸ್ಮಾಲ್ ಕ್ಯಾಪು ಟಾಪ್ ಆಗಿ ಪರ್ಫಾರ್ಮ್ ಮಾಡಿದ ಪ್ರತಿ ಸಲಿನೂ ನೆಕ್ಸ್ಟ್ ಬೆಟರ್ ಸೆಕ್ಟರ್ ಅನ್ನೋದು ಬಿಲೋನಲ್ಲಿ ಮಿಡ್ ಕ್ಯಾಪ್ ಕಾಣಿಸುತ್ತೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇದೇ ಥರ ಕಾಣಿಸ್ತಾ ಇದೆ ನೋಡಿ ನೀವು ಸ್ಕ್ರೀನ್ ಮೇಲೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ಸ್ ಯಾವಾಗ ಸ್ಮಾಲ್ ಕ್ಯಾಪ್ಸ್ ಬೆಟರಾಗಿ ಪರ್ಫಾರ್ಮ್ ಮಾಡಿದಲ್ಲೋ ಆ ಥರ ಪರ್ಫಾರ್ಮ್ ಮಾಡಿರುವಂಥ ಮೋಸ್ಟ್ ಆಫ್ ದಿ ಕಂಡೀಷನಲ್ಲಿ ನೆಕ್ಸ್ಟ್ ಬೆಟರಾಗಿ ಪರ್ಫಾರ್ಮ್ ಮಾಡಿರೋದು ಮಿಡ್ ಕ್ಯಾಪ್ ಸ್ಟಾಕ್ಸು. ಆ್ಯಂಡ್ ಈ ಎಂಟೈರ್ ಡೇಟಾ ನಿಮಗೆ ಇಮೇಜು
ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ ಆ್ಯಂಡ್ ಇವನ್ ಇದು ವಿಡಿಯೋ ಪೋಸ್ಟ್ ಮಾಡೋಕೆ ಮುಂಚೆ ಅಪ್ಡೇಟ್ ಮಾಡಿದ್ದೀನಿ. ನೀವು ಒಂದ್ಸಲಿ ಟೆಲಿಗ್ರಾಮ್ ಡೌನ್ಲೋಡ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ನೋಡ್ಬೋದು ಈ ಇಮೇಜ್ನ. ಫ್ರೆಂಡ್ಸ್, ಇಲ್ಲಿಂದ ಸ್ವಲ್ಪ ತಿಂಗಳ ಹಿಂದೆ IRCTCನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋಂಥ ಯೂಸರ್ಸ್ ಒಂದು ಡೇಟಾನ ಯೂಸ್ ಮಾಡಿಕೊಂಡು ಥರ್ಡ್ ಪಾರ್ಟಿ ಅವರಿಗೆ ಸೆಲ್ ಮಾಡಿ ಹಣ ಸಂಪಾದನೆ ಮಾಡಬೇಕಂತ ಅಂದ್ಕೊಂಡಿರೋ ಥರ IRCTC ಅವರು ಅಪ್ಡೇಟ್ ಮಾಡಿದಾರಲ್ವಾ, ಅದರ ರಿಲೇಟೆಡ್ ಆಗಿ ಅವ್ರಿಗಿರುವಂಥ ಐಡಿಯಾಸ್ನ ಹಿಂದಕ್ಕೆ ತೊಗೊಂಡಿದ್ದಾರೆ ಆವಾಗ. ಆದರೆ IRCTC ಅವ್ರಿಗಂದ್ರೆ ಮುಂಚೆನೇ ಅವರ ಡೇಟಾನ ಮಾನಿಟೈಸೇಷನ್ ಮಾಡೋದಕ್ಕಂದ್ರೆ ಮುಂಚೆನೇ ಹ್ಯಾಕರ್ಸ್ ಆ ಡೇಟಾನ ಯೂಸ್ ಮಾಡಿ ನಿಯರ್ಲಿ 30 ಮಿಲಿಯನ್ ಹತ್ರ IRCTCನಲ್ಲಿ ರಿಜಿಸ್ಟರ್ ಆಗಿರೋಂಥ ಯೂಸರ್ಸ್ ಒಂದು ಡೇಟಾನ ಹ್ಯಾಕ್ ಮಾಡಿ ಅದನ್ನು ಸೇಲ್ಗಿಟ್ಟಿರೋ ಥರ 30 ಮಿಲಿಯನ್ ಮೀನ್ಸ್ ನಿಯರ್ಲಿ 3 crores ಯೂಸರ್ಸ್ ಡೇಟಾನ ಯಾರಿಗೆ ಬೇಕಾದರೂ ಹಣ ಕೊಟ್ಟು ತಗೋಬಹುದು ಅನ್ನೋ ಥರ ಸೇಲ್ಗಿಟ್ಟಿದ್ದಾರೆ ಅಂತ ಬಂದಿರೋ ಡೇಟಾಯಿಂದ ಸ್ಟಾಕ್ ರಿಲೇಟೆಡ್ ಇವತ್ತು ಲಿಟಲ್ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಆಗಿದೆ. ಬಟ್ ಇವನ್ ಈ ಡೇಟಾ ಸೇಲ್ ಆಗ್ತಾ ಇದ್ರೂ ಇಲ್ಲಿ ಇವ್ರಿಗೆ ಮೊನೋಪಲಿ ಸ್ಟೇಟಸ್ ಇರೋ ಕಾರಣವಾಗಿ IRCTC ಅವರು ಎಂಜಾಯ್ ಮಾಡ್ತಿದ್ದಾರಲ್ವಾ ಮೊನೋಪಲಿ ಸ್ಟೇಟಸ್ನ. ಅದರಿಂದ ಖಂಡಿತವಾಗ್ಲೂ ಯೂಸರ್ಸ್ IRCTCನಲ್ಲೇ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇವನ್ ಕ್ಯಾಟ್ರಿಂಗಲ್ಲೂ ಅವರ ಥರ ಯೂಸ್ ಮಾಡಬೇಕಾಗತ್ತೆ. ಅದರಿಂದ ಈ ಥರ ಡೇಟಾ ಹ್ಯಾಕ್ ಆಗಿದ್ರೂ ಇವ್ರ ಬಿಸ್ನೆಸ್ಗಂತೂ ದೊಡ್ಡದಾಗಿ ಇಂಪ್ಯಾಕ್ಟ್ ಏನು ಇರಲ್ಲ. ನೆಕ್ಸ್ಟು ಸ್ಪಂದನಾ ಸ್ಫೂರ್ತಿ ಫೈನಾನ್ಷಿಯಲ್ ಬಗ್ಗೆ ಮಾತಾಡ್ಕೋಬೇಕು. ಫ್ರೆಂಡ್ಸ್, ರೀಸೆಂಟ್ ಟೈಮ್ಸಲ್ಲಿ ನಾವು ಗಮನಿಸ್ತಾ ಇದ್ದರೆ ಬಂಧನ್ ಬ್ಯಾಂಕ್ ಅವರು ಅವ್ರ ರಿಲೇಟೆಡ್ ಆಗಿರುವಂಥ NPS ಪರ್ಟಿಕ್ಯುಲರ್ ಆಗಿ ರೈಟ್ ಆಫ್ ಮಾಡಿರುವಂಥ ಲೋನ್ಸು ಅವ್ರಿಗೆ ತಿರ್ಗಾ ಅವು ಬರಲ್ಲ ಅಂತ ಅಂದ್ಕೊಂಡಿರೋಂಥ ಬೇರೆಯವ್ರಿಗೆ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗೆ ಅದನ್ನು ಮಾರಿ ಸ್ವಲ್ಪ ಮೊತ್ತದಲ್ಲಿ ಹಣನ ರಿಕವರ್ ಮಾಡಿದ್ರಲ್ವಾ, ಅಲ್ಲಿ ಅವ್ರಿಗೆ ಬಂದಿರೋಂಥ ರಿಕವರಿ ರೇಟ್ ಏನಂದರೆ ಬಂಧನ್ ಬ್ಯಾಂಕ್ ಅವ್ರಿಗೆ 9% ಮಾತ್ರನೇ. ಮೀನ್ಸ್ 100 ರೂಪೀಸ್ ಸಂಬಂಧಿಸಿರುವ ರೈಟ್ ಆಫ್ ಲೋನ್ಸ್ನ ಅವ್ರಿಗೆ ಸೆಲ್ ಮಾಡಿದ್ರೆ ಅವ್ರಿಗೆ ಬಂದಿರೋದು ಕೇವಲ 9 ರೂಪೀಸ್ ಮಾತ್ರನೇ. ಆದರೆ ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಅವ್ರಿಗೆ 23%, ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವ್ರಿಗೆ 2.5%. ಆದರೆ ಇಲ್ಲಿ ಸ್ಪಂದನಾ ಸ್ಫೂರ್ತಿ ಅವರಿಗೆ ಇದರ ರಿಲೇಟೆಡ್ ಆಗಿ 29.4% ರಿಕವರಿ ರೇಟ್ ಕಾಣಿಸ್ತಾ ಇದೆ. ಎಸ್, ಇವ್ರಿಗೆ ಸಂಬಂಧಿಸಿರುವ 323 crores ಬ್ಯಾಡ್ ಲೋನ್ಸ್ನ ಸೇಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಅಮೌಂಟ್ ಆಫ್ 95 crores ರೀಸೆಂಟ್ ಬ್ಯಾಡ್ ಲೋನ್ಸ್ ಸೆಲ್ ಮಾಡೋ ವಿಧಾನದಲ್ಲಿ ನೋಡ್ತಾ ಇದ್ರೆ ಇವರಿಗೆ ಬೆಸ್ಟ್ ರೇಟ್ ಸಿಗ್ತಾ ಇರೋದು ನಿಯರ್ಲಿ 29.4% ರಿಕವರಿ ರೇಟು. ಇವ್ರ ಹತ್ರ ಇರುವಂಥ ಬ್ಯಾಡ್ ಲೋನ್ಸ್ಗೆ ಬರಲ್ಲ ಅಂತ ಅಂದ್ಕೊಂಡಿರೋಂಥ ಲೋನ್ಸ್ ಸೆಲ್ ಮಾಡ್ತಾ ಹಣನ ರಿಕವರಿ ಮಾಡ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು ತುಂಬ ಟೈಮ್ವರೆಗೂ ಅಪ್ಪರ್ ಸರ್ಕ್ಯೂಟ್ನಲ್ಲೇ ಇತ್ತು. ಬಟ್ ಕ್ಲೋಸಿಂಗ್ ಟೈಮ್ಗೆ 1 to 1.5% ಗೈನ್ಸಿಂದ ಕ್ಲೋಸ್ ಆಗಿದೆ. ನೆಕ್ಸ್ಟು ಏರ್ಟೆಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 2.5%ವರೆಗೂ ರ್ಯಾಲಿ ಆಗಿದೆ ಅಲ್ವಾ. ಇದರ ಬ್ಯಾಕ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಭಾರತೀಯ ಏರ್ಟೆಲ್ ಅವ್ರಿಗೆ ಸಂಬಂಧಿಸಿರುವ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ನ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಬೇಕನ್ನೋ ಥರ ಪ್ರಯತ್ನ ಮಾಡ್ತಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಏರ್ಟೆಲ್ ಬ್ಯಾಂಕು ನೇಮಲ್ಲೇ ಇದೆ ಅಲ್ವಾ, ಇದು ಏರ್ಟೆಲ್ ಅವ್ರಿಗೆ ಸಂಬಂಧಿಸಿರೋದು ಅಂತ. ಈ ಪೇಮೆಂಟ್ ಬ್ಯಾಂಕ್ನಲ್ಲಿ ಏರ್ಟೆಲ್ ಅವರಿಗೆ ಭಾರತೀಯ ಏರ್ಟೆಲ್ ಅವರಿಗೆ 70% ಶೇರ್ ಇದೆ. ಆ್ಯಂಡ್ ಈ ವಿಷಯ ನಾವು ಹೈಲೈಟ್ ಮಾಡಬೇಕಾಗತ್ತೆ. ಏನಕ್ಕಂದರೆ ಈ ಫಿನ್ಟೆಕ್ ಸ್ಪೇಸ್ನಲ್ಲಿ ಪರ್ಟಿಕ್ಯುಲರ್ಲಿ ಪೇಮೆಂಟ್ ಬ್ಯಾಂಕ್ಸ್ ಯಾವುದಾದ್ರೆ ಇನ್ಕ್ಲೂಡಿಂಗ್ ಪೇಟಿಎಮ್ಮು ಟೋಟಲಿ ನಮಗೆ ಇಂಡಿಯಾನಲ್ಲಿ 6 ಹತ್ರ ಇದೆ. ಅದರಲ್ಲಿ ಲಾರ್ಜೆಸ್ಟ್ ಪ್ಲೇಯರ್ ಪೇಟಿಎಮ್. ಆದರೆ ಓನ್ಲಿ ಪ್ರಾಫಿಟಬಲ್ ಪ್ಲೇಯರ್ ಭಾರತೀಯ ಏರ್ಟೆಲ್. ಒಂದು ಸಿಂಪಲ್ ಡೇಟಾ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಸೊ ದಟ್ ಪೇಟಿಎಮ್ಗೆ ಭಾರತೀಯ ಏರ್ಟೆಲ್ ಅವರಿಗೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ಸ್ ಸಂಬಂಧಿಸಿರೋ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗೋಗುತ್ತೆ, ಯಾರಿದ ಪೊಸಿಷನ್ ಹೇಗಿದೆ ಅಂತ. ಏರ್ಟೆಲ್ ಬ್ಯಾಂಕ್ಸ್ ಅವರು ಸಂಬಂಧಿಸಿರುವ Q2 FY22ನಲ್ಲಿ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ಸ್ ಅವರು 308 crores ರೆವೆನ್ಯೂ ಸಂಪಾದನೆ ಮಾಡಿದ್ರೆ ಪೇಟಿಎಮ್ ಅವರು 2000 crores ಹತ್ರ ರೆವೆನ್ಯೂ ಸಂಪಾದನೆ ಮಾಡಿದ್ದಾರೆ. ವಿತ್ ರೆಸ್ಪೆಕ್ಟ್ ಟು ರೆವೆನ್ಯೂ ಪೇಟಿಎಮ್ಮು ತುಂಬ ಜಾಸ್ತಿ. ಈವನ್ ಮಂತ್ಲಿ ಟ್ರಾನ್ಸಾಕ್ಷನ್ ಯೂಸರ್ ಡೇಟಾನು ಪೇಟಿಎಮ್ ಹತ್ರ 80 ಮಿಲಿಯನ್ ಹತ್ರ ಇದ್ದರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಹತ್ರ ಕೇವಲ 15 ಮಿಲಿಯನ್ಸ್ ಮಾತ್ರನೇ ಇದ್ದಾರೆ. ಬಟ್ ಕಮಿಂಗ್ ಟು ಪ್ರಾಫಿಟಬಿಲಿಟಿ, ಪೇಟಿಎಮ್ ಅವರು 571 crores ಲಾಸ್ನ ಪೋಸ್ಟ್ ಮಾಡಿದ್ರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅವರು 2.1 crore ಪ್ರಾಫಿಟ್ನ ಪೋಸ್ಟ್ ಮಾಡಿದ್ದಾರೆ. ಆ್ಯಂಡ್ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅವರು ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್, ಡೆಬಿಟ್ ಕಾರ್ಡ್ ಆ್ಯಂಡ್ ಇನ್ಶೂರೆನ್ಸ್ ಆ್ಯಂಡ್ ಡೋರ್ ಸ್ಟೆಪ್ ಸರ್ವಿಸ್ ಬ್ಯಾಂಕಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಈ ಥರ ಒಂದು ಪ್ರಾಫಿಟಬಲ್ ಫಿನ್ಟೆಕ್ ಪ್ಲೇಯರ್ನ ಭಾರತೀಯ ಏರ್ಟೆಲ್ ಅವರು IPO ಆಗಿ ತೊಗೊಂಬರ್ಬೇಕಂತ ಅನ್ಕೊಂತಿದ್ದಾರಲ್ವಾ. ಆ್ಯಂಡ್ ಅದರಲ್ಲೂ 70% ಆಫ್ ಶೇರ್ನ ಇವರೇ ಹೋಲ್ಡ್ ಮಾಡ್ತಿದ್ದಾರಲ್ವಾ. ಅದರಿಂದ ವ್ಯಾಲ್ಯೂ ಅನ್ಲಾಕ್ ಆಗತ್ತಂತ ಇವರು ಇದರ ರಿಲೇಟೆಡ್ ಆಗಿ ವ್ಯಾಲ್ಯೂಷನ್ನಲ್ಲೂ ಇಂಪ್ರೂವ್ಮೆಂಟ್ ಬರುತ್ತೆ ಅಂತ ಒಂದು ಪಾಸಿಟಿವ್ ಥೀಸಸ್ಸಿಂದ ಸ್ಟಾಕ್ ಇವತ್ತು 2.5%ವರೆಗೂ ಬೆಳೆದಿದೆ. ಫ್ರೆಂಡ್ಸ್, ಇವತ್ತು ಸ್ಮಾಲ್ ಕ್ಯಾಪ್ ಕೆಮಿಕಲ್ ಕಂಪನಿ ಆಗಿರುವಂಥ ಕೆನೋರಿಯಾ ಕೆಮಿಕಲ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸ್ಟಾಕು 20% ಬೆಳೆದಿದೆ. ಇವರು ಕೆಮಿಕಲ್ ಇಂಟರ್ಮೀಡಿಯೇಟ್ನ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದರ ಜೊತೆಗೆ ಕೆಮಿಕಲ್ಸ್ ಜೊತೆಗೆ ಆಟೋಮೋಟಿವ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರೆನ್ಯೂಬಲ್ ಎನರ್ಜಿ ಟೆಕ್ಸ್ಟೈಲ್ಸ್ನಲ್ಲೂ ಇವರು ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ಇವರು ರಿಲೇಟೆಡ್ ಆಗಿ ನಮ್ಗೆ ಬರ್ತಿರೋಂಥ ಅಪ್ಡೇಟು January 1st ಇವರು ಫಿಯೋನಿಕ್ ರಿಸೈನ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ರಿಲೇಟೆಡ್ ಆಗಿ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರೋ ಥರ ಆ್ಯಂಡ್ ಈ ಪ್ಲಾಂಟಿಂದ ನಿಯರ್ಲಿ 6500 million tons ಪರ್ ಆ್ಯನಮ್ ಕೆಪಾಸಿಟಿಯಿಂದ ಇವರು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಇದರ ರಿಲೇಟೆಡ್ ಆಗಿ ಫಿನೋಲಿಕ್ ರಿಸೈನ್ ಇವರು ಅಪ್ಡೇಟ್ ಮಾಡ್ತಾ ಇರೋದ್ರಿಂದ
ಸ್ಟಾಕ್ ಇವತ್ತು 20% ಮೂವ್ ಆಗಿದೆ. ಇನ್ ಸಿಂಪಲ್ ಟರ್ಮ್ಸ್, ಎಕ್ಸಿಸ್ಟಿಂಗ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಕೆಮಿಕಲ್ ರಿಲೇಟೆಡ್ ಆಗಿ ನ್ಯೂ ಕೆಪಾಸಿಟಿ ಆ್ಯಡ್ ಆಗ್ತಿದೆ. ಇದು ಜಾನ್ವರಿಯಿಂದ ಕಮರ್ಷಿಯಲ್ ಪ್ರೊಡಕ್ಷನ್ ಬರುತ್ತಂತ, ಅಂದರೆ ಇವರ ರೆವೆನ್ಯೂಸ್ ಅಂಡ್ ಪ್ರಾಫಿಟಬಿಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಅದರಿಂದ ಅಪ್ಕಮಿಂಗ್ ನಂಬರ್ಸನ್ನು ಚೆನ್ನಾಗಿರುತ್ತೆ ಅಂತ ಮಾರ್ಕೆಟ್ ಮುಂಚೆನೇ ಎಸ್ಟಿಮೇಟ್ ಮಾಡ್ತಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಇಂಪ್ಯಾಕ್ಟ್ ಮಾಡಿದೆ. ನೆಕ್ಸ್ಟು ಶ್ರೀರಾಮ್ ಗ್ರೂಪ್ನಲ್ಲಿ ರೀಸೆಂಟ್ ಟೈಮ್ಸಲ್ಲಿ ಒಂದು ಬಿಗ್ ಅಮಾಲ್ಗಮೈಸೇಷನ್ ನಡೆದಿದೆ ಅಲ್ವಾ. ಗ್ರೂಪ್ ಆಫ್ ಕಂಪನೀಸ್ ಎಲ್ಲಾನು ಇದರ ರಿಲೇಟೆಡ್ ಆಗಿ. ಸೊ ಸ್ಕೀಮ್ಸ್ ಆಫ್ ಅಮಾಲ್ಗಮೈಸೇಷನ್ ಆದಮೇಲೆ ಶ್ರೀರಾಮ್ ಫೈನಾನ್ಸ್ ಶೇರ್ಸು ನಿಯರ್ಲಿ 17.4 crore ಶೇರ್ಸು ಹತ್ತಿರ ಹೊಸ ಶೇರ್ಸ್ ಹೋಲ್ಡರ್ಸ್ಗೆ ಇಶ್ಯೂ ಮಾಡಿದ್ದಾರೆ. ಅವು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕ್ರೆಡಿಟ್ ಆಗ್ತಾ ಇರೋದು. ಸೊ ಯಾರಾದರೂ ಈ ಸ್ಕೀಮ್ ಆಫ್ ಅಮಾಲ್ಗಮೈಸೇಷನ್ ಆದಮೇಲೆ ಸ್ಟಾಕ್ ರಿಲೇಟೆಡ್ ಆಗಿ ಎಕ್ಸಿಟ್ ತಗೋಬೇಕಂತ ಅನ್ಕೊಂಡಿರೋರು ಇವತ್ತು ಅವ್ರ ಶೇರ್ಸ್ನ ಸೆಲ್ ಮಾಡ್ತಿರೋ ಕಾರಣವಾಗಿ ಇವತ್ತು ಸ್ಟಾಕ್ ರಿಲೇಟೆಡ್ ಆಗಿ ಓಪನಿಂಗ್ ಇಂದಾನೆ ಒಂದು ಬಿಗ್ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರ್ತಿರುವಂತ ರಿಕವರಿನಲ್ಲೂ ಈ ಸ್ಟಾಕ್ ರಿಕವರಿ ಆಗ್ತಾ ಇದ್ರು ಓವರ್ ಆಗಿ 5% ನೆಗೆಟಿವ್ ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ ಇಲ್ಲಿಂದ ಡೌನ್ ಸೈಡ್ ಬಂದಾಗ 18,090 to 18,120 ಇದೇ ಇಂಪಾರ್ಟೆಂಟ್ ಸಪೋರ್ಟ್. ಇಲ್ಲಿಂದ ಗ್ಯಾಪ್ ಅಪ್ ಆಗ್ತಾ ಇದ್ರೆ 18,180 ನಾವು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡಬಹುದು. ಅಂಡ್ ರೆಸಿಸ್ಟೆಂಟು 18,250, ಅದರ ಅಬೌವ್ 18,310. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಲೆವೆಲ್ಸ್ ಇಂದ ಅಪ್ ಸೈಡ್ 43,580 ಅಂಡ್ ಡೌನ್ ಸೈಡು 43,130. ಇಫ್ ಅದೇನಾದರೂ ಬ್ರೇಕ್ ಆಗ್ತಾ ಇದ್ರೆ 42,890. ನೆಕ್ಸ್ಟ್ ನಿಫ್ಟಿ ಆಪ್ಷನ್ಸ್ ಅಂಡ್ ಡೇಟಾ ಜಾನ್ವರಿ ಫಸ್ಟ್ ವೀಕ್ ಅಂಡ್ ರಿಮೈನಿಂಗ್ ವೀಕ್ಲಿ ಅಂಡ್ ಮಂತ್ಲಿ ಕಾಂಟ್ರಾಕ್ಟ್ಸ್ನ ಕಂಬೈನ್ ಮಾಡ್ತಾ ಇದ್ರೆ ಫಾರ್ಮ್ ಆಗ್ತಾ ಇರೋಂಥ ಡೇಟಾ ಪಾಯಿಂಟ್ ನೋಡಿದ್ರೆ 18,000 to 18,500 ನಮಗೆ ಇಂಪಾರ್ಟೆಂಟ್ ರೇಂಜಾಗಿ ಕಾಣಿಸ್ತಾ ಇದೆ. ಆದರೆ ಪರ್ಸನಲಿ ನಾನಂತೂ 17,800 to 18,500 ಗಮನಿಸ್ತಾ ಇದ್ದೀನಿ. ರೀಸೆಂಟ್ ಟೈಮ್ಸಲ್ಲಿ ಇರುವಂಥ ಹ್ಯೂಜ್ ವೋಲ್ಟಾಲಿಟಿ ಒಂದೇ ದಿವಸದಲ್ಲಿ 200 to 300 ಪಾಯಿಂಟ್ಸ್ ಮಾರ್ಕೆಟಲ್ಲಿ ಮೂವ್ ಕಾಣಿಸ್ತಾ ಇದೆ. ಅದರಿಂದ ಸ್ವಲ್ಪ ಬ್ರಾಡ್ ರೇಂಜ್ನ ಡೌನ್ ಸೈಡು ಇಟ್ಕೊಳ್ಳೋದು ಒಳ್ಳೆಯದೇ. 17,800 to 18,500 ಈ 700 ಪಾಯಿಂಟ್ ರೇಂಜ್ನ ಮಾರ್ಕೆಟ್ನಲ್ಲಿ ಕಮಿಂಗ್ ಡೇಸಲ್ಲಿ ನಾವು ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.